ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಅಥರ್ವ ಗ್ಲೋಬಲ್ ಶಾಲೆಯಲ್ಲಿ ನಮ್ಮ ಪುಟಾಣಿಗಳು ಮಾರ್ಕೆಟ್ ಡೇ ಇಟ್ಕೊಂಡಿದ್ದಾರೆ. ಅವ್ರು ಯಾವ ತರ ಮಾರ್ತಾರೆ, ಯಾವ ತರ ಲಾಭ ತಗೊಂತಾರೆ, ಯಾವ ತರ ನಷ್ಟ ಮಾಡ್ಕೊಂತಾರೆ, ಅದನ್ನ ತಗೊಳಕ್ಕೆ ನಮ್ಮ ಎಲ್ಲ ಪ್ರೀತಿಯ ಪೋಷಕರು ಆಗಮಿಸಿದ್ದಾರೆ. ಅವರ ಕೆಲವು ಅಭಿಪ್ರಾಯಗಳನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಇವತ್ತು ನಮ್ ಸ್ಕೂಲಲ್ಲಿ ಮಾರ್ಕೆಟ್ ಡೇ ಮಾಡ್ತಾ ಇದೀವಿ, ನಮ್ ಪುಟಾಣಿ ಮಕ್ಕಳು. ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಎಷ್ಟು ಖುಷಿ ಆಗಿದೆ? ನನಗೆ ಮೇಡಮ್ ಅವರೇ ಇವತ್ತು ಹೇಳ್ಬೇಕು ಅಂದ್ರೆ ನಮ್ಮ ಸಿರಾ ಸ್ಕೂಲ್ ನಲ್ಲಿ ಎಷ್ಟು ಸ್ಕೂಲ್ ಇದಾವೋ ಅದರಲ್ಲಿ ನಂಬರ್ 1 ನಮ್ಮ ಸ್ಕೂಲು ಅಂತ ನನಗೆ ಹೆಮ್ಮೆ ಇದೆ. ಎಂಥ ಸನ್ನಿವೇಶ ಇದ್ದು ನಾನು ನಿಮ್ಮ ಮೀಟಿಂಗ್ ಅಟೆಂಡ್ ಆಗ್ತೀನಿ ಅಂತ ಹೇಳಿದ್ದೀನಿ. ಅಷ್ಟೇ ಚೆನ್ನಾಗಿ ಓದ್ತಾರೆ ಮಕ್ಕಳು, ಅಷ್ಟೇ ಸಂತೋಷ. ನಿಮ್ಮ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದೀನಿ. ಈಗ ನೀವು ತರಕಾರಿ ಮಾರ್ಕೆಟ್ ಮಾರಕ್ ಎಷ್ಟೋ ಅಂಗಡಿಗಳಿಗೆ ಹೋಗಿದ್ದೀರಾ, ಇವತ್ ನಮ್ಮ ಮಕ್ಕಳು ಮಾಡ್ತಾ ಇದ್ರಲ್ಲ, ಯಾವ ತರ ಪರ್ಚೇಸ್ ಮಾಡ್ತೀರಾ? ಬಾರ್ಗಿನ್ ಮಾಡ್ತೀರಾ ಇಲ್ಲ ಅವ್ರು ಹೇಳಿದ ರೇಟಿಗೆ ಕೊಟ್ಟು ತಗೊಂತೀರಾ? ಅವ್ರು ಹೇಳಿದ ರೇಟ್ಗೆ ಕೊಟ್ಟು ತಗೊಂಬಕು ನಾವು ರೆಡಿ ಇದ್ದೀವಿ. ಅಷ್ಟು ಮಕ್ಕಳು ಅಷ್ಟು ಸುಖ ಸಂತೋಷದಿಂದ ಇಲ್ಲಿ ಇಟ್ಟಿರೋದ್ರಿಂದ ನನಗೆ ಬಹಳ ಹೆಮ್ಮೆ ಆಗಿದೆ. ಥ್ಯಾಂಕ್ ಯು ಸರ್. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ನಮ್ಮ ಸಂತೋಷ ನಮ್ಮ ನಂದ, ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ. ಸರ್ ನಮಸ್ತೆ. ನಿಮ್ ಹೆಸರು ಸರ್? ರಂಗನಾಥ್. ಯಾವ ಊರಿಂದ ಬಂದಿದ್ದೀರಾ? ಹೌದಾ, ನಿಮ್ ಮಗು ಇಟ್ಕೊಂಡಿದೆ ತರಕಾರಿ? ಹೌದು. ಈಗ ನೀವು ತರಕಾರಿ ಮಾರ್ಕೆಟ್ಗೆ ಎಷ್ಟು ಖುಷಿಯಿಂದ ಬಂದಿದ್ದೀರಾ? ಯಾಕಂದ್ರೆ ನೀವು ಹೊರ್ಗಡೆ ಎಲ್ಲ ತರಕಾರಿ ಮಾರಿದೀರಾ, ಮಾರ್ತಾ ಇರ್ತೀರಾ, ಹೋಗ್ತಾನು ಇರ್ತೀರಾ. ಬಟ್ ಇಲ್ಲಿ ನಮ್ಮ ಮಕ್ಕಳು ಇಟ್ಕೊಂಡಿದ್ದಾರೆ, ಯಾವ ತರ ಏನ್ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ? ನಮಗೆ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇದೀಗ ಅಥರ್ವ ಪಬ್ಲಿಕ್ ಸ್ಕೂಲ್ಗೆ, ನಮ್ಮ ಹೆಡ್ಮಾಸ್ಟರ್ಗೆ, ನಮ್ಮ ಚಿಲ್ಡ್ರನ್ಸ್ಗೆ, ನಿಮ್ಮ ಟೀಚರ್ಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನನ್ನ ಮಗ ಇವತ್ತು LKG ಇಂಗ್ಲಿಷ್ ಮಾತಾಡ್ತಾ ಇದ್ರೆ ತುಂಬಾ ಥ್ಯಾಂಕ್ಸ್. ಅದು ನಿಮ್ಮೆಲ್ಲರ ಪ್ರೋತ್ಸಾಹ ಸರ್, ನೀವು ಸಹ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ. ಆಯ್ತು ಸರ್, ಆಯ್ತು. ಈಗ ಇವತ್ತಿಗೆ ಪರ್ಚೇಸ್ ಮಾಡ್ತಿದ್ದೀರಾ ನೀವುನು? ಏನೇನ್ ಪರ್ಚೇಸ್ ಮಾಡೋಣ ಅನ್ಕೊಂಡಿದ್ದೀರಾ? ಏನಿಲ್ಲ, ತರಕಾರಿ ಐತೆ, ಟೊಮೊಟೊ ಐತೆ, ಬದನೆಕಾಯಿ ಐತೆ, ಬೀನ್ಸ್ ಐತೆ, ಬದನೆಕಾಯಿ ಇದೆ, ಟೊಮೊಟೊ ಇದೆ, ಮೆಣಸಿನ್ಕಾಯಿ, ಸೊಪ್ಪು ಎಲ್ಲ ಇದೆ. ನನ್ನ ಮಗ ಎಷ್ಟು ವ್ಯಾಪಾರ ಮಾಡ್ತಾನ ಅಷ್ಟು ನನಗೆ ಖುಷಿ. ಇವರು ಮಗು ಏನೇ ಮಾಡ್ಲಿ ನಾನು ಪ್ರೋತ್ಸಾಹ ಮಾಡ್ತೀನಿ, ಆ ಮಗುಗೆ ಬೆಂಬಲವಾಗಿರ್ತೀನಿ ಅಂತ ಈ ತಂದೆ ತಾಯಿ ಹೇಳ್ತಾ ಇದ್ದಾರೆ. ಅವ್ರ ಖುಷಿಗೆ ನಾವು ಸಹ ಪ್ರೋತ್ಸಾಹ ಮಾಡ್ಕೊಂಡು, ನಮ್ ಶಾಲೆನೂ ಸಹ ಇದೆ ಸರ್ ತರ ಸರ್, ನಿಮ್ಮಿಂದ ನಾವು ಸಪೋರ್ಟ್ ಆಗಿರ್ತೀವಿ. ನಿಮ್ ಮಗು ಬೆಳೀಲಿ, ದೊಡ್ಡದಾಗ್ಲಿ, ಚೆನ್ನಾಗಿ ನಮ್ಮ ಶಾಲೆಗೆ ಅರ್ಸಿತಿದ್ರ. ಥ್ಯಾಂಕ್ ಯು ಸರ್. ಧನ್ಯವಾದ. ಈ ಬೇಸಿಗೆಯಲ್ಲಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ವಾ? ಏನಂತಾರೆ ಇದನ್ನ? ಎಳ್ನೀರು. ಎಳ್ನೀರು, ಕೋಕೋನಟ್. ಎಷ್ಟು ಅಮೌಂಟ್ ಎಷ್ಟಿದು? ಮ್ಯಾಮ್ 20 rupees. 20 rupees. 20 rupees 50 rupees? ಮ್ಯಾಮ್ 20 rupees. ಏನ್ ಅನಿಸ್ತಾ ಇದೆ ನಿನ್ಗೆ? ಇವತ್ತು ತರಕಾರಿ ಮಾರ್ತಾ ಇದೆಯಲ್ಲ, ದೊಡ್ಡನಾದ್ಮೇಲೆ ಯಾವ ತರ ಏನ್ ಮಾಡ್ಬೇಕು, ಏನಕ್ಕೋಸ್ಕರ ಇದು ಮಾಡ್ತಾ ಇರೋದು ನಾವು? ಮ್ಯಾಮ್ ದೊಡ್ಡರಾದ್ಮೇಲೆ ಕ್ಲೀನಾಗಿ ಎಣಿಸ್ಬೇಕು, ದುಡ್ಡ ತಿರ್ಗಾ ಕ್ಲೀನಾಗಿ ಮಾರ್ಬೇಕು ಅಂತ. ಈಗ ಇದರಿಂದ ನಿನಗೆ ನಷ್ಟನೂ ಆಗ್ಬೋದು, ಲಾಭನೂ ಆಗ್ಬೋದಲ್ವಾ? ಎಲ್ಲದಲ್ಲೂ ಖುಷಿ ಪಡ್ಬೇಕು. ಲಾಭ ಆದ್ರೂ ಖುಷಿ ಪಡ್ಬೇಕು, ನಷ್ಟ ಆದ್ರೂ ಖುಷಿ ಪಡ್ಬೇಕು. ಯಾಕೆಂದ್ರೆ ಅದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇದು. ಈಗ ನನ್ಗೆ ಯಾರು ತಗೊಂಡ್ಲಿಲ್ಲ, ನನ್ಗೇನು ಇದ್ ಮಾಡಿ ಅಂತ ಯಾವ್ದೇ ಕಾರಣಕ್ಕೂ ಬೇಜಾರಾಗ್ಬಾರ್ದಲ್ವಾ? ಇದೆಷ್ಟು ವಿಳೆದೆಲೆ? ₹2. ₹2 2? ಆಲ್ ದ ಬೆಸ್ಟ್, ಚೆನ್ನಾಗಿ ವ್ಯಾಪಾರ ಮಾಡು ಸರ್. ಇವರು ಪರ್ಸ್ ಎಲ್ಲ ಜೋರಾಗಿ ತಂದಿದ್ದಾರೆ, ಅಮೌಂಟ್ ಮಾತ್ರ ಜಾಸ್ತಿ ತಂದವ್ರೆ. ಇವತ್ತೆಲ್ಲ ಏನೇನ್ ಮಾಡ್ತಾರೆ ನೋಡೋಣ, ಏನೇನ್ ಕೇಳ್ತಾರೆ, ಏನೇನ್ ತಗೋಬೇಕು ಅನ್ಕೊಂಡಿದೀರ? ನೋಡೋಣ ಏನ್ ಚೆನ್ನಾಗಿರುತ್ತೋ ತಗೊಳ್ತೀವಿ. ಒಟ್ಟು ತಗೊಂತೀರಾ? ತಗೊಳ್ತೀವಿ. ಈಗ ದೊಡ್ಡವ್ರ ಮಾಡೋದಕ್ಕೂ ಚಿಕ್ಕ ಮಕ್ಳು ಮಾಡ್ತಿರೋದಕ್ಕೂ ಎಷ್ಟು ಖುಷಿ ಇದೆ ನಿಮಗೆ? ತುಂಬಾನೇ ಖುಷಿ ಆಗುತ್ತೆ ಮೇಡಮ್. ಅಂದ್ರೆ ಅವ್ರಿಗೆ ಸ್ವಲ್ಪ ತಿಳ್ಕೊಳ್ಳೋದು ಬರುತ್ತೆ. ಈಗ ಎಕ್ಸಾಂಪಲ್, ಈಗ ಯಾವ್ದಾದ್ರು ತರಕಾರಿ ಮಾರ್ಕೆಟ್
ಮಾರ್ಕೆಟ್ ಮಾಡ್ತೀರಾ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಗೆ ನಮ್ಮ ಮಕ್ಕಳು ಈ ತರ ಎಲ್ಲ ಕೆಲಸ ಮಾಡ್ಬಾರ್ದಪ್ಪ, ದೊಡ್ಡನಾದಾಗ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅನ್ನೋದು ಯೋಚನೆ ಇರುತ್ತೆ. ಬಟ್ ಆಗಕ್ಕಾಗಲ್ಲ. ಈಗ ನಮ್ಮ ಮಕ್ಳಿಗೆ ಎಲ್ಲಾ ರೀತಿನೂ ಕಲಿಸ್ತೀವಿ. 5 ಬೆರಳು ಒಂದೇ ಸಮ ಇರಲ್ಲ. ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಕೂಲಿ ಕಾರ್ಮಿಕ ಆಗ್ಬೋದು, ಒಬ್ರು ಏನಾದ್ರೂ ಆಗ್ಬೋದು. ಹಂಗಾಗಿ ಪ್ರತಿಯೊಂದು ಕಲಿಸ್ತಿದೀವಿ. ನಿಮ್ಮ ಅಭಿಪ್ರಾಯ ನಮ್ಮ ಶಾಲೆ ಬಗ್ಗೆ ಈ ತರ ಎಲ್ಲ ನಾವು ಮಾಡ್ತಾ ಇದೀವಲ್ಲ ಹೆಂಗಿರುತ್ತೆ? ಲಾಭ ನಷ್ಟ ಯಾವ ತರ ಆಗ್ಬೋದು ಮಕ್ಳಿಗೆ? ಲಾಭ ನಷ್ಟ ಅವ್ರಿಗೂ ಸ್ವಲ್ಪ ಅದೇ ಗೊತ್ತಾಗುತ್ತಲ್ಲ ಮೇಡಮ್. ಇವಾಗ ತಾಣದಲ್ಲಿ ಮತ್ತೆ ಹೆಂಗೆ ಏನು ಅಂತ ಬೆಲೆ ಜಾಸ್ತಿ ಇರುತ್ತಲ್ವಾ, ಕಡಿಮೆ ಕೊಡೋದು ಬಿಡೋದು ಅವ್ರು ಇದು ಹೆಂಗೆ ಏನು ಅಂತ. ತರಕಾರಿ ರೇಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಜಾಸ್ತಿನೇ ಇದೆ ಮೇಡಮ್. ಕಡಿಮೆ ಇದೆಯಾ ತರಕಾರಿ? ಈ ಸೂಪರ್ ಮಾರ್ಕೆಟ್ಗೆಲ್ಲ ಹೋಗ್ತೀರಾ, ಅಲ್ಲೆಲ್ಲ ಜಾಸ್ತಿನೇ ಇರುತ್ತೆ. ಈಗ ಅದೇ ಸಂತೆಗೆ ಹೋಗ್ತೀವಿ, ಸಂತೆಗೂ ಸೂಪರ್ ಮಾರ್ಕೆಟ್ಗೆ ಏನು ವ್ಯತ್ಯಾಸ ಇದೆ? ಸೂಪರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇರುತ್ತೆ, ಸಂತೆಯಲ್ಲಿ ಅಂದ್ರೆ ಅಲ್ಲಿ ಫಿಕ್ಸ್ ಇರುತ್ತೆ, ಇಲ್ಲಿ ಫಿಕ್ಸ್ ಇರಲ್ಲ. ಏನೋ ನಮ್ ರೈತರು ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಚೌಕಾಸಿ ಮಾಡ್ಕೊಂಡು ತಗೋತೀವಿ ಮೇಡಮ್. ಹೌದಾ? ಈಗ ನಮ್ಮ ಶಾಲೆ ಓಪನ್ ಆದಾಗಿಂದ ನಿಮ್ ಮಕ್ಳು ನಮ್ ಶಾಲೆಯಲ್ಲೇ ಇದಾರೆ, ನೀವು ಸಹ ನೋಡ್ತಾ ಇದ್ದೀರಾ. ಇಲ್ಲಿ ಅಥರ್ವ ಗ್ಲೋಬಲ್ ಶಾಲೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ? ಹೆಂಗೆ ಅನಿಸ್ತಾ ಇದೆ ನಿಮಗೆ ಮಾರ್ಕೆಟ್? ಚೆನ್ನಾಗಿದೆ, ಬಟ್ ಖುಷಿ ಆಗುತ್ತೆ. ಎಲ್ಲಾ ತರದ್ದು ಐಟಮ್ಸ್ ತಂದು ಮಾಡ್ತಿರೋದ್ರಿಂದ ಮಕ್ಳು ಎಷ್ಟೋ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಮಗ್ ಬೆಟರ್ ಅನಿಸ್ತಿದೆ, ಚೆನ್ನಾಗಿದೆ. ಯಾಕಂದ್ರೆ ಮಕ್ಳು ಜೊತೆ ಸೇರ್ಕೊಂಡಾಗ ಮಾರಾಟ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ. ಅದೇ ನಾವು ದೊಡ್ಡವ್ರ ಜೊತೆ ಕಳ್ಸಕ್ಕೆ ಎಷ್ಟು ಇದ್ ಮಾಡ್ಕೊಂತೀವಿ, ಅವ್ರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮತ್ತೆ ಹೊರಗಡೆ ಪ್ರಪಂಚ ಏನು ಅನ್ನೋದು ಗೊತ್ತಾಗುತ್ತೆ. ಒಂದೊಂದ್ ರೇಟಿನ ಬೆಲೆ ತಿಳ್ಕೊಂತಾರೆ. ಅಮೌಂಟ್ ಚೇಂಜ್ ಎಷ್ಟು ಕೊಡ್ಬೇಕು. ಯಾಕಂದ್ರೆ ನಾವು ಜೀವನಕ್ಕೆ ಅನುಗುಣವಾಗಿ ಪ್ರತಿ ಒಂದು ಕನ್ನಡ ಆಗ್ಲಿ, ಮ್ಯಾಥ್ಸ್ ಆಗ್ಲಿ ಎಲ್ಲಾ ರೀತಿನೂ ನಾವು ಇದ್ರಲ್ಲಿ ಕಲಿಸ್ತೀವಿ. ತರಕಾರಿಗಳ ಹೆಸರಾಗ್ಲಿ ಪ್ರತಿ ಒಂದು ಬೆಲೆನೂ ಸಹ ತಿಳಿಸಿ ಮಕ್ಳು ಮುಂದಿನ ಭವಿಷ್ಯಕ್ಕೆ ಹೆಂಗ್ ಬೆಳಿಬೇಕು ಅನ್ನೋದು ಅದೇ ಮೇಡಮ್, ಖುಷಿ ಆಗುತ್ತೆ. ಎಲ್ಲಾನು ತಗೋಬೇಕು. ಎಲ್ಲ ಮಾಡ್ತೀರಾ? ಏನ್ ಬಾರ್ಗಿನ್ ಏನ್ ಮೇಡಮ್, ಅವ್ರಿಗೂ 5 ರೂಪಾಯಿ ಬರ್ಲಿ ಅಂತ ತಾನೇ ಮಾಡೋದು. ಬಾರ್ಗಿನ್ ಏನ್ ಮಾಡೋದಂಗಿಲ್ಲ. ಖುಷಿ ಆಗುತ್ತೆ, ಮಕ್ಳು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ ಐತೆ. ಖುಷಿ ಆಯ್ತು ತುಂಬಾ ಇದರಿಂದ ನಮಗೆ. ಥ್ಯಾಂಕ್ ಯು. ನಿಮ್ ಹೆಸರು ಮ್ಯಾಮ್? ಲತಾ. ನಿಮ್ ಮಗು? ನೀವು? ಬಿಂದುಶ್ರೀ. ಅಂದ್ರೆ ಈಗ ನೀವ್ ಹಳ್ಳಿನಲ್ಲಿ ಎಲ್ಲಾ ಬೆಳಿತೀರಾ, ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲಾ ಬೆಳಿತಾ ಇದ್ದೀರಾ. ಅದ್ ನೋಡಿ ಖುಷಿ ಆಗುತ್ತೆ. ಬಟ್ ನಮ್ಮ ಮಕ್ಳ ಹತ್ರ ತಗೊಳಕ್ ಬಂದಿದ್ದೀರಲ್ಲ, ಏನ್ ತಗೋಬೇಕು ಅಂತಂದ್ರೆ ಎಷ್ಟು ಖುಷಿ ಇದೆ. ಯಾಕಂದ್ರೆ ಈ ವರ್ಷ ಅಲ್ವಾ ನಿಮ್ ಮಗುನ್ ಫಸ್ಟ್ ಹಾಕಿರೋದು. ನೀವ್ ಹಾಕ್ಬೇಕಾದ್ರೂನು ಒಂಥರ ಡೌಟ್ ಮೇಲೆನೆ ಹೆಂಗೆ ಏನಿರುತ್ತೆ ಅನ್ನೋ ತರಕ್ಕೂ ಹಾಕಿದ್ದೀರಾ. ಬಿಂದು ಅವರಮ್ಮ, ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಅಕ್ಕಪಕ್ಕದವರೇ ಆಗ್ಲಿ ಎಷ್ಟೊಂದು ಆಕ್ಟಿವಿಟಿ ಎಲ್ಲಾ ಮಾಡ್ತೀರಾ, ಏನ್ ಅಂತಾರೆ ನಿಮ್ಮ ಅಕ್ಕಪಕ್ಕದ ಮನೆಯವರೆಲ್ಲನ? ತುಂಬಾ ಚೆನ್ನಾಗಿದೆ ಸ್ಕೂಲ್ ಅಂತ ಹೇಳ್ತಿದಾರೆ ಎಲ್ರು. ಈ ತರ ಎಲ್ಲ ಆಕ್ಟಿವಿಟಿ ಕೆಲವ್ರೀಗ ನೆಗೆಟಿವ್ ಆಗು ಮಾತಾಡ್ತಾರೆ, ಪಾಸಿಟಿವ್ ಆಗು ಮಾತಾಡ್ತಾರೆ. ಈ ಸ್ಕೂಲಲ್ಲಿ ಏನಪ್ಪ ಆತರ, ನೀವ್ ಅದನ್ನ ಯಾವ ತರ ರೆಸ್ಪಾನ್ಸ್ ಕೊಡ್ತೀರಾ? ಹಳ್ಳಿ ಕಡೆ ಕೆಲವೊಂದ್ ಟೈಮ್ ಅಲ್ಲಿ ನೋಡಿದೀವಿ ನಾವು. ಏನಿಲ್ಲ ಮ್ಯಾಮ್, ಈ ಸ್ಕೂಲಲ್ಲಿ SLC ವರ್ಗು ಓದ್ಬೇಕು ಅಂತ ಆಸೆ ನಮಗೆ. ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಡೈರೆಕ್ಟ್ ನೀವು 5th ಹಾಕಿರೋದು, ಈಗ 4th ಹಾಕಿರೋದು. ಇಲ್ಲ ಚೆನ್ನಾಗಿದೆ. ಆಕ್ಟಿವಿಟಿ ಬಗ್ಗೆ, ಈಗ ಮಾರ್ಕೆಟ್ ಡೇ ಬಗ್ಗೆ ಇಲ್ಲ ಚೆನ್ನಾಗಿದೆ, ಖುಷಿಯಾಗೈತೆ. ಅವರು ಬೇಗನೆ ಇದ್ದು ಮಗಳ ಜೊತೆನೂ ಸಹ ಬಂದು ಈ ವ್ಯಾಪಾರ ಮಾಡ್ಬೇಕು, ಮಕ್ಳ ಜೊತೆ ನೋಡ್ಬೇಕು ಸ್ಕೂಲು ಅಂತಂದು ಬೇಗ ಬಂದು ಪರ್ಚೇಸ್ ಮಾಡಕ್ ಹೋಗಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳು. ನಮಸ್ತೆ ಮೇಡಮ್. ನಿಮ್ ಹೆಸರು? ಸುಮಯ್ಯ ಬಾನು. ಯಾವ ಪೇರೆಂಟ್ಸ್? ನಾವು ಮಹಬೂಬ್ ಖಾನ್ ಪೇರೆಂಟ್ಸ್. ಇವತ್ತು ಎಲ್ಲಿಗೆ ಬಂದಿದ್ದೀರಾ? ನಾವು ಇದು ಅಥರ್ವ ಸ್ಕೂಲ್ ಬಂದಿದ್ದೀವಿ. ಅಥರ್ವ ಸ್ಕೂಲಿಗೆ ನಮ್ಮ ಮಕ್ಕಳು ಜೋರಾಟ ಕೂಗಾಟನೇ ಕೇಳಿಸ್ತಾ ಇದೆ. ಮಾರ್ಕೆಟ್ ಚೆನ್ನಾಗಿದೆ, ಮಾರ್ಕೆಟ್ ಚೆನ್ನಾಗಿ ಇಟ್ಟಿದ್ದೀರಾ, ಚೆನ್ನಾಗಿ ಕಾಣ್ತಾ ಇದೆ ಮೇಡಮ್. ಏನೇನ್ ಪರ್ಚೇಸ್ ಮಾಡಕ್ ಬಂದಿದ್ದೀರಾ? ತರಕಾರಿ ಪರ್ಚೇಸ್ ಮಾಡ್ತೀವಿ, ತಿಂಡಿ ಏನನ್ನ ಇದ್ರೆ ಪರ್ಚೇಸ್ ಮಾಡಿ ತಿನ್ನೋಣ ಅಂತ ಬಂದಿದ್ದೀವಿ. ಚೆನ್ನಾಗಿ ಮಾಡಿದೀರಾ ಮೇಡಮ್, ಚೆನ್ನಾಗಿ ಹಾಕಿದೀರಾ. ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಹಾಕಿದಾರ ನಿಮ್ ಹುಡುಗರೆಲ್ಲ. ಈಗ ನೀವು ಆಲ್ಮೋಸ್ಟ್ ಸಂತೆಗಳಿಗೆ ಹೋಗಲ್ಲ, ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ ಈ ತರ ಅಲ್ಲೇದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಇಲ್ಲಿ ಅಂದ್ರೆ ಚಿಕ್ಕ ಮಕ್ಳೆಲ್ಲ ಹಾಕಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಹಳ್ಳಿಯಿಂದ ಬಂದಿರೋ ಮಕ್ಕಳು ಬೆಳ್ದಿರತ್ತೆ ಸ್ವತಃ ಆರ್ಗಾನಿಕ್ ತಗೊಂಡ್ ಬಂದಿರ್ತಾರೆ. ಹೌದು ಮೇಡಮ್, ಹೌದು ಮೇಡಮ್. ಹುಡುಗರ ಹತ್ರ ತಗೊಂಡು ಹುಡುಗರ್ಗೆ ಖುಷಿ ಮಾಡ್ಬೇಕು ನಾವು. ಮತ್ತೆ ಅವ್ರು ಇನ್ನೊಂದ್ ಹೇಳಕ್ ಇಷ್ಟ ಪಡ್ತಾರೆ, ಸರ್ ನಾನ್ ಮಾತ್ರ ಅಲ್ಲ ನನ್ ಫ್ರೆಂಡ್ಸಿಗೂ ಸಹ ತೋರಿಸಿ ಅವರಿಗೂ ಸಹ ಕರ್ಕೊಂಡ್ ಬರ್ತೀನಿ, ಅವ್ರಿಗೂ ತೋರಿಸಿ ಅಪ್ರಿಶಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಮ್ ಸ್ಕೂಲ್ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ. ನೀವಲ್ದೆ ನಿಮ್ಮ ಅಕ್ಕಪಕ್ಕದವ್ರಿಗೂ ತೋರಿಸ್ತಿರಲ್ಲ, ಅದು ಖುಷಿ ಆಗುತ್ತೆ ಮ್ಯಾಮ್. ಥ್ಯಾಂಕ್ ಯು. ನೀವ್ ಹೇಳ್ತೀನಿ ನಮ್ ಕ್ವಶನ್. ನೀವ್ ಇವಾಗ
ಇವಾಗ ಇಷ್ಟ ದಿನ ಮನೇಲಿದ್ರಿ, ಈಗ ಕೂಗಾಟಕ್ ಬಂದಿದ್ದೀರಾ ಸ್ಕೂಲ್ಗೆ. ಏನ್ ಅನ್ನಿಸ್ತಾ ಇದೆ? ಏನಕ್ಕೋಸ್ಕರ ಬಂದಿದ್ದೀರಾ? ಈ ಮಕ್ಳು ತರಕಾರಿ ಅದು ವ್ಯಾಪಾರ ಮಾಡ್ತಾರೆ ಅಂದ್ರು ತಾಣೋಗೋಣ ಅಂತ ಬಂದಿದೀವಿ. ಈಗ ನೀವು ಮಾರಿದ್ದೀರಾ ಅಕ್ಕಪಕ್ಕದಾಗೆಲ್ಲ, ನೀವು ಮಾರದ್ಕು ಈಗ ಮಕ್ಳು ಮಾರ್ತಿರೋದ್ಕು ಏನು? ಮಕ್ಳದೇ ಫಾಸ್ಟ್ ಆಗೈತಿ. ಅದ ಏನೇನ್ ತಗೊಳೋಣ ಅನ್ಕೊಂಡಿದ್ದೀರಾ? ಏನಾದ್ರು ತರಕಾರಿ ಎಲ್ಲ ತಗೊಂಡೋಗೋಣ ಅಂತ ಬಂದಿದೀವಿ. ಬಾರ್ಗಿನ್ ಮಾಡ್ತೀರಾ ಅಂದ್ರೆ ಕಡಿಮೆ ಕೊಡಿ ಅಂತಂದ್ ಏನಾನ ಕೇಳ್ತೀರಾ? ಏನ್ ಅವ್ರು ಬಗ್ಗಂಗೆ ಇಲ್ಲ. ನಮ್ಮ ಮಕ್ಳು ಬಗ್ತಾರ? ಇಲ್ಲ, ಅವರೇ ಜೋರಾಗ ಇದಾರಮ್ಮ. ಹಿಂಗೇನೆ ತಗೊಳ್ಳಿ ಎಲ್ಲ ಚೆನ್ನಾಗೆ. ಏನಾದ್ರು 20 ಹೋಗ್ತಾರ ಅವ್ರೇನೆ. ಈಗ ಮಕ್ಳಿಗೆ ಒಂದು ಐಡೆಂಟಿಫೈ ಹೋಗುತ್ತೆ, ಟೊಮೊಟೊ ಈರುಳ್ಳಿ ಯಾವ್ದು, ದುಡ್ಡು ಎಷ್ಟು ಇಸ್ಕೋಬೇಕು ಅನ್ನೋದು ಎಲ್ಲಾ ತರನು ನಾವು ಕಲಿಸ್ಬೇಕು ಅನ್ನೋದ್ರ ಇದ್ರಿಂದ ಆಧಾರದ ಮೇಲೆ ನಾವ್ ಈ ಮಕ್ಳಿಗೆ ಇದ್ ಮಾಡ್ತಾ ಇದ್ದೀವಿ. ಈ ಸ್ಕೂಲ್ ನಲ್ಲಿ ನಾನು ಇಷ್ಟು ದಿವಸಕ್ಕೆ ಇದೊಂದು ಸ್ಕೂಲ್ ನಲ್ಲಿ ನೋಡ್ದೆ ಮಕ್ಳಿಗೆಲ್ಲ ಈ ತರ ಕಲ್ಸೋದು ಎಲ್ಲ. ನೀವು ಇದನ್ನ ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ ಪೇರೆಂಟ್ಸ್ ಗೆ ಹೇಳ್ಬೇಕು, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳ್ಬೇಕು ಈ ತರ ಇದೆ ಸ್ಕೂಲು ಅಂತಂದ್ ಹೇಳ್ತೀರಾ? ಹೇಳ್ತೀವಿ ಮೇಡಮ್ ಅವರೇ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀರಾ? ತುಂಬಾ ದಿನಗಳ ನಂತರ ಸಿಗ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆಯಾ? ಏನು ನಿಮ್ ಮಕ್ಳದು ಮಾರಕ್ಕೆಲ್ಲ ಕಳ್ಸಿದೀರಾ? ಏನಾದ್ರು ಪರ್ಚೇಸ್ ಅಮೌಂಟ್ ಕಳ್ಸಿದೀರಾ? ಹೇಗ್ ಅನ್ನಿಸ್ತಾ ಇದೆ? ಯಾಕಂದ್ರೆ ನೀವು ಹಳ್ಳಿ ಜೀವನದಾಗ ನೋಡಿದೀರಾ, ಪ್ರತಿ ಒಂದು ಬೆಳಿತಾನೆ ಇರ್ತೀರಾ, ಹುಣಸೆ ಹಣ್ಣು ಕಾಯಿ ಎಲ್ಲಾನ. ಈಗ ನಮ್ಮ ಮಕ್ಳು ಮಾಡ್ತಾ ಇದಾರಲ್ಲ, ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ? ಏನೇನ್ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದೀರಾ? ಎಲ್ಲ ತಗೊಂಡೋಗ್ಬೇಕು, ತರಕಾರಿ ಬಹಳ ಖುಷಿ ಆಗ್ತಾ ಇತ್ತು. ಅವರೇ ಮಾತಾಡಿ ದೊಡ್ಡವರಲ್ಲ. ಇಬ್ರು ಒಂಥರ ಕುಚಿಕು ಅಂತಾನೆ ಹೇಳ್ಬೋದು. ಒಬ್ರು ಬಿಟ್ಟು ಒಬ್ರು ಇರಲ್ಲ, ಎಲ್ಲದು ನೀನ್ ಮುಂದೆ ನಾನ್ ಮುಂದೆ ಅಂತಾರೆ. ಈಗ ನಿಮ್ಮ ಸ್ನೇಹ ಬಂದ ಯಾವಾಗ್ಲೂ ಇದೇ ತರನೇ ಇರ್ಲಿ. ನಿಮ್ಮಿಬ್ರು ನಮ್ ಶಾಲೆಗೆ ಅಷ್ಟು ಅತ್ಯಮೂಲ್ಯ ಅಂತಾನೆ ಹೇಳ್ಬೋದು ಸರ್. ಯಾಕೆಂದ್ರೆ ಇವ್ರಲ್ದೇನೆ ಅಕ್ಕಪಕ್ಕದವ್ರಿಗೂ ಹೇಳಿ ನಿಮ್ಮ ಮಕ್ಕಳನ್ನೆಲ್ಲ ಸೇರಿಸಿದ್ದಾರೆ. ನಿಮ್ಮ ಪ್ರೋತ್ಸಾಹ ಮುಂದಕ್ಕೂ ಇದೇ ತರ ಇರ್ಲಿ. ನೆಕ್ಸ್ಟ್ ನಿಮ್ಮ ಮೇಲೆ ತುಂಬಾ ಒಪ್ಪಿಕೊಂಡಿದೀವಿ. ಇದೇ ತರಾನೇ ನಿಮ್ಮ ಅಕ್ಕಪಕ್ಕದ ಮಕ್ಳು, ನಿಮ್ ಊರ್ ಮಕ್ಳು ಇದ್ಬೇಕು, ನಿಮ್ ಊರನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಪ್ರಾಮಿಸ್? ಶಿವರಾಜ್, ಏನ್ ಅನಿಸ್ತಾ ಇದೆ ಮಾರ್ಕೆಟ್ ಡೇ ನೋಡಿ? ಏನೇನ್ ಪರ್ಚೇಸ್ ಮಾಡೋಣ ಅನ್ಕೊಂಡಿದ್ದೀರಾ? ತಗೋತಾ ಇದೀನಿ, ಮಗಳಿಗೆ ತಿನ್ನಕ್ ತಗೋತಾ ಇದೀನಿ. ಇನ್ನೂ ಪರ್ಚೇಸ್ ಮಾಡೋಣ. ಚೆನ್ನಾಗಿದೆ ಮಾರ್ಕೆಟ್ ನೋಡಕ್ಕೆ, ಮಕ್ಕಳು ಖುಷಿ ಆಗುತ್ತೆ ನೋಡಕ್ಕೆ ಎಲ್ಲಾರು. ಈಗ ಹೊರಗಡೆ ಹೋಗಿ ತಂದಿದ್ದೀರಾ? ಮಾರ್ಕೆಟ್ ಅಲ್ಲೆಲ್ಲ ಹೋಗಿ ತಂದಿದ್ದೀರಾ? ಬಾರ್ಗಿನ್ ಮಾಡ್ತೀರಾ? ಹೌದು. ಇಲ್ಲೇನ್ ಮಾಡ್ತಾ ಇದ್ದೀರಾ? ಇಲ್ಲೂ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಚೆನ್ನಾಗಿದೆ, ಹುಡುಗರಿಗೆ ಮಕ್ಕಳಿಗೆ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಏನ್ ಕಲಿಬೋದು ಮಕ್ಳು ಇದ್ರಿಂದನ? ಏನ್ ಕಲಿಬೇಕು? ವ್ಯವಹಾರ ಕಲಿತಾರೆ ಮುಂದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವ ತರ ವ್ಯವಹಾರ ಮಾಡ್ಬೇಕು, ಎಷ್ಟು ತಗೋಬೇಕು, ಹೆಂಗೆ ಏನ್ ತಗೋಬೇಕು ಮನೆಗೆ ಅಂತ ವಸ್ತುಗಳ ಬೆಲೆನೂ ಗೊತ್ತಾಗುತ್ತೆ, ವಸ್ತುಗಳು ಗೊತ್ತಾಗುತ್ತೆ. ಹೌದು. ನೆಕ್ಸ್ಟ್ ನಿಮ್ ಮನೇಲೂ ಈಗ ಏನಾದ್ರೂ ಸಮಸ್ಯೆ ಅಂದ್ರೆ ಮಕ್ಳು ಹೋಗಿ ತಗೊಂಡ್ ಬರಕ್ಕೂ ಇರುತ್ತೆ. ಹೌದು. ಏನ್ ಅನ್ಸುತ್ತೆ ಈ ತರ? ಖುಷಿ ಆಗ್ತಾ ಇದೆ ಸ್ಕೂಲ್ ಬಗ್ಗೆ? ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ, ಮಕ್ಳುಗಳು ತರ ನೋಡ್ತಾ ಇದ್ದಾರೆ ನಮ್ಗೂನು ಮನೇಲಿ. ಏನ್ರಿ ಸಮಾಚಾರ? ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ಇವತ್ತು ಅಪರ್ವ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಕ್ಕಳ ಸಂಖ್ಯೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೊಂದು ಬೈಯಿಂಗ್ ಹೆಂಗೆ ಮಾಡಬೇಕು ಮತ್ತು ಮಾರಾಟ ಹೆಂಗೆ ಮಾಡಬೇಕು ಅನ್ನೋದು ಮಕ್ಳಿಗೆ ಗೊತ್ತಾಗುತ್ತೆ. ಈ ಶಾಲೆಯಲ್ಲಿ ಮಾಡ್ತಾರೆ ಈ ನೂತನ ಪ್ರಯತ್ನಕ್ಕೆ ನಮ್ಮ ಎಲ್ಲ ಪೇರೆಂಟ್ಸು ನಮ್ದು ಸಹಕಾರ ಇದೆ. ತರಕಾರಿ ತಗೊಂಡ್ ಬರಕ್ ಹೋಗಿದ್ದೀರಾ? ನಿಮ್ಮ ಮಕ್ಳು ಕರ್ಕೊಂಡ್ ಜೊತೆಗೆ ಹೋಗ್ತೀರಾ ಎಂದಾದ್ರೂ? ನಾನು ನಮ್ಮ ಮಿಸ್ಸಸ್ ಮತ್ತು ನನ್ನ ಮಗಳು ಖಂಡಿತ ಹೋಗ್ತೀವಿ. ನಾವು ಮಕ್ಕಳ ಜೊತೆ ಪರ್ಚೇಸಿಂಗ್ ಮಾಡ್ತೀವಿ, ಬೈಯಿಂಗ್ ಹೆಂಗೆ ಮಾಡಬೇಕು ಅಂತ ನಾವು ಒಂದು ಮಾರ್ಕೆಟಲ್ಲಿ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಅದೇ ರೀತಿ ಇವತ್ತು ಇಲ್ಲಿ ಬಂದು ನಮಗೂ ಖುಷಿ ಆಯಿತು. ಬಂದು ಈ ಮಕ್ಕಳ ಜೊತೆ ನಾವು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದ್ವಿ. ಎಲ್ಲ ಖುಷಿ ಆಯಿತು. ಮಕ್ಕಳಲ್ಲಿ ಒಳ್ಳೆ ಸ್ಪಿರಿಟ್ ಇದೆ. ಮಕ್ಕಳಿಗೆ ವ್ಯಾಪಾರ ಮಾಡಬೇಕನ್ನೋ ಇವಾಗಿಂದಲೇ ಗೊತ್ತಾಗ್ತಾ ಇದೆ. ಆಮೇಲೆ ಯಾವ ಥರ ಬೈಯಿಂಗ್ ಮಾಡಬೇಕು, ಯಾವ ಥರ ಮಾರಾಟ ಮಾಡಬೇಕು ಅನ್ನೋದು ಎರಡೂ ಗೊತ್ತಾಗ್ತಾ ಇದೆ ಅವ್ರಿಗೆ. ಇನ್ನು ಮುಂದೆ ಫ್ಯೂಚರಲ್ಲಿ ಅವ್ರಿಗೆ ಅನುಕೂಲ ಆಗುತ್ತಿದೆ. ಅವ್ರು ಓದಿ ನೆಕ್ಸ್ಟ್ ಏನಾಗ್ತಿರೋದು ದೈವಿಚ್ಛೆ ಮತ್ತು ಅವ್ರ ಪ್ರಯತ್ನ, ಅದು ಸೆಕೆಂಡ್ರಿ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಒಳ್ಳೆ ಅವ್ರಿಗೆ ಒಂದು ಫ್ಯೂಚರ್ಗೆ ಒಂದು ಒಳ್ಳೆ ಅಡಿಪಾಯ ಆಗಿದೆ. ನಿಮ್ಮ ಸ್ಕೂಲಿಂದ ಒಳ್ಳೆ ಪ್ರಯತ್ನ ಆಗಿದೆ. ಅಥರ್ವ ಸ್ಕೂಲ್ ಸ್ಟಾಫು ಮತ್ತು ನಮ್ಮ ದೇವರಾಜ್ ಸರ್ಗೆ ಮತ್ತು ನಮ್ಮ ಗಗನ್ ಸರ್, ಋತು ಸರ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಅಭಿಮಾನ ಪ್ರೀತಿ ಯಾವಾಗ್ಲೂ ಸದಾ ಕಾಲ ನಮ್ಮ ಶಾಲೆ ಮೇಲೆ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಮಕ್ಕಳನ್ನು ಸಹ ನಮ್ ಶಾಲೆಗೆ ಇವತ್ತು ತರಕಾರಿ ತಗೊಳಕ್ಕೂ ಮಾರ್ಕೆಟಿಗೆ ತಗೊಳಕ್ ಬಂದಿದ್ದಾರೆ. ಆ ಎಂಜಾಯ್ಮೆಂಟ್ ಹೇಗಿದೆ ಅವರಲ್ಲಿ ಒಂದ್ ಸ್ವಲ್ಪ ಬಿಡ್ಕೊಡಿ. ಖುಷಿ ಯಾವ ತರ ಆಗ್ತಾ ಇದೆ, ಏನ್ ಅನಿಸ್ತಾ ಇದೆ ನಮ್ ಶಾಲೆ ಬಗ್ಗೆ? ಬಹಳ ಚೆನ್ನಾಗಿದೆ. ಈ ತರ ಎಲ್ಲ ಬಿಸ್ನೆಸ್ ಮಾರ್ಕೆಟಿಂಗ್ ಏನಂತ ಗೊತ್ತಾಗುತ್ತೆ ಮಕ್ಕಳಿಗೆ. ನಮ್ ಪಾಪನು ನೋಡಕ್ ಬಂದಿದ್ದಾನೆ ಇದೆಲ್ಲ. ಯಾಕೆಂದ್ರೆ ಬೆಳೆಯೋ ಪೈರು ಮಕ್ಕಳು ಬೆಳೀತಾ ಇದ್ರೆ ಆ ಮಕ್ಕಳು ಸಹ ನೋಡಿ ಅನ್ವಯಿಸುತ್ತೆ ಅಲ್ವಾ? ನೀವು ಎಷ್ಟು ಕ್ಯೂರಿಯಾಸಿಟಿ ಇಂದ ಅಂದ್ರೆ 2 days ಇಂದನೂ ಇವರು ಯಾವಾಗ ಮ್ಯಾಮ್ ಇನ್ನು ಅಥರ್ವ ಸ್ಕೂಲಲ್ಲಿ ಮಾರ್ಕೆಟ್ ಡೇ ಯಾವಾಗ ಅಂತ ಅಷ್ಟು ಕ್ಯೂರಿಯಾಸಿಟಿ ಇರೋ ಪೇರೆಂಟ್ಸ್ ಇವರು ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಇದೇ ತರ ಈ ಮಗುನ ನೆಕ್ಸ್ಟ್ ನಮ್ಮ ಶಾಲೆಗೆನಾ? ಹೌದು ಅವ್ರಿಗೂ ಇಲ್ಲೇ ಆಗ್ತೀವಿ. ಇದೇ ಶಾಲೆಗೆ ಈ ಮಗು ನಾನು ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿದೆ. ಏನ್ ಅನಿಸ್ತಾ ಇದೆ ಪ್ರೋಗ್ರಾಮ್ ಬಗ್ಗೆ? ಸೂಪರ್. ನಮ್ ಶಾಲೆ ಅಂದ್ರೆ ಹೇಳ್ಬೇಕಾ, ಎಲ್ಲಾದ್ರಾಗೂ ಫಸ್ಟ್ ನಮ್ ಶಾಲೆ. ಹೌದಾ? ಅದು ಅವ್ರ ಮನಸ್ಸಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇಲ್ಲ ನಮ್ ಶಾಲೆ ಅಂತ. ಅದು ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ ಅವ್ರ ಖುಷಿ ಅಷ್ಟು ಪಾರ್ವೆ. ಫಸ್ಟ್ ನಮ್ ಸ್ಕೂಲು ಕನ್ನಡದಾಗೆ ಒಂದ್ ಹೆಮ್ಮೆ ಅಲ್ವಾ? ಹೌದು. ಅಷ್ಟು ಜನ ಕೇಳಿ ನೀವು ಕರ್ಕೊಂಡ್ ಬರ್ತೀರಲ್ಲ, ಅದು ನಮ್ಮಲ್ಲಿ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು.